Mandate teachers, PSTR, GPTR, HSTR ಕನ್ಫರ್ಮ್ ಆಗಿದೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ. ಈ ವಿಡಿಯೋ ನೋಡಿದ ನಂತರ ಸ್ವಲ್ಪ ಫಸ್ಟ್ ವಿಡಿಯೋ ನೋಡಿ, ಯಾಕಂದ್ರೆ ನಿಮಗೆ ಕೆಲವು ಡೌಟ್ಸ್ ಇರ್ತಾವೆ. ಆನ್ಲೈನ್ದಲ್ಲಿ ಕೇಳ್ತಿರ್ತಾರೆ, ಸರ್ ಅದೇ ಹೆಂಗೆ ಸರ್ ಇದು ಹೆಂಗೆ ಅಂತೇಳಿ. ಅದಕ್ಕಾಗಿ ಈ ವಿಡಿಯೋನ ನೋಡಿ ಸ್ವಲ್ಪ ದೇ ಹ್ಯಾವ್ ಗಿವನ್ ಆಲ್ರೆಡಿ ಸಮ್ ಡೌಟ್ಸ್ ಇರುವಂತಹ ಕ್ವಶನ್ಸ್ ಕೊಟ್ಟಿದ್ದಾರೆ FAQs ಅಲ್ಲಿ. ಸೊ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಇಲ್ಲಿ ಅವರೇ ಉತ್ತರ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ನೋಡಿದ ನಂತರ ನೀವು ಅಪ್ಲಿಕೇಶನ್ ಹಾಕಿ. ಓಕೆ, ಸೊ ದಿಸ್ ರಾಜು ಹೊಸ್ಮನಿ, ವೆಲ್ಕಮ್ ಟು ಇಂಗ್ಲಿಷ್. ಇಲ್ಲಿ ನೋಡ್ರಿ, 2026 ಮತ್ತು 27ನೇ ಸಾಲಿನಲ್ಲಿ ಖಾಲಿ ಇರುವಂತ ಫಸ್ಟ್ 1 to 5th, 1 to 8th, ಗ್ರೇಡ್ 1, 6 to ಗ್ರೇಡ್ 2, 6 to 8 GPTR SSR ಕನ್ಫರ್ಮ್ ಆಗಿದಾವೆ. ಹೌದಾ? ಅರ್ಜಿಗಳನ್ನ ಕರೆದಿದ್ದಾರೆ. ಆಮೇಲೆ ಎಲ್ಲದಕ್ಕೂ CET ಮೂಲಕ ಆನ್ಲೈನ್ ದಲ್ಲಿ ಅಪ್ಲಿಕೇಶನ್ ಹಾಕೋ ಮೂಲಕ ನೀವು ನೀವು ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಕೆಲವರಿಗೆ ಪದೇ ಪದೇ ಕೇಳ್ತಿರ್ತೀರಿ ಕ್ವಶನ್ಸ್, ಅಂತ ಕ್ವಶನ್ಸ್ ಅವರೇ ಕೊಟ್ಟಂತ ಉತ್ತರಗಳು ಇವು. ಓಕೆ, ನಾವೇನು ಮಾಡಿದಂಥದ್ದಲ್ಲ, ಅವರೇ ಕೊಟ್ಟಂತ ಉತ್ತರ. ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ, ಆನ್ಲೈನ್ ಅರ್ಜಿ ಸಲ್ಲಿಸ ಪ್ರಾರಂಭದ ಕೊನೆಯ ದಿನಾಂಕ ಅಂತ ಕೇಳಿದ್ದಾರೆ. 18ರಿಂದ ಸ್ಟಾರ್ಟ್ ಆಗೋದು 15/9/2026 ಆಗುತ್ತೆ. ಸೊ ಈ ಸದ್ಯದ ಮಟ್ಟಿಗೆ ಇದು ಅಲ್ಲಿ ಕೊಟ್ಟಿದ್ದಂತ. ಇನ್ನು ಅಭ್ಯರ್ಥಿ ಅರ್ಜಿಯೊಂದಿಗೆ ಯಾವ ಯಾವ ದಾಖಲೆ ಅಪ್ಲೋಡ್ ಮಾಡಬೇಕು ಅಂತಂದ್ರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು, ನಾನ್ ಕ್ರಿಮಿನಲ್ ಲೇಯರ್, ಸೊ 370, ಮತ್ತೆ ಯಾವ್ದಾದ್ರು ಇದ್ರೆ ನಿಮ್ಮ ಮೀಸಲಾತಿ ಇದ್ರೆ, ಸೊ 370J ಮೀಸಲಾತಿ ಪ್ರಮಾಣ ಪತ್ರ, ಏನೇನ್ ನೀವು ಮೀಸಲಾತಿ ಇರ್ತೋ ಎಲ್ಲಾ ಪ್ರಮಾಣ ಪತ್ರನ ಅಪ್ಲೋಡ್ ಮಾಡ್ಬೇಕಾಗಿರ್ತದೆ. ಸೊ ನೀವು ಇಟ್ಕೋಬೇಕಾಗುತ್ತೆ. ನೀವು ಯಾವ ಮೀಸಲಾತಿಯನ್ನು ಕೊಡ್ತಿರ್ತೀರಿ ಅವೆಲ್ಲ ಡಾಕ್ಯುಮೆಂಟ್ಸ್ ಅಂತಾರ. ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ನಮ್ಮ ಎಲ್ಲ ಕಡೆ ಏನಿರ್ತವೆ, ವ್ಯಾಸಂಗಕ್ಕಾಗಿ ಅಂತ ತಿಳಿಸುತ್ತೇವೆ ನಾವು. ಮೊದಲಿತ್ತು, ಅದನ್ನ ಸಲ್ಲಿಸಬಹುದೇ ಅಂತ ಕ್ವಶನ್ ಮಾಡ್ತಾರೆ. ಇಲ್ಲ ರೀ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವ್ಯಾಸಂಗಕ್ಕಾಗಿ ಎಂದು ಪರಿಗಣಿಸುವುದಿಲ್ಲ. ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸದೆ ಇರೋ ಪ್ರಮಾಣ ಪತ್ರ ಸಲ್ಲಿಸಬಹುದು. ಇದು ನಮ್ಮ ಇದು ಇತ್ತು, ನಾವು ಎಲ್ಲಾನು ಅದನ್ನೇ ಹೇಳ್ಬೇಕಂತಿದ್ದೀವಿ. ಅಲ್ಲಿ ನೋಡ್ರಿ, ನಿಮ್ನಲ್ಲಿ ಉದ್ಯೋಗಕ್ಕಾಗಿ ಅಂತನೂ ಇಲ್ಲ, ವ್ಯಾಸಂಗಕ್ಕಾಗಿನೂ ಅಂತ ಇಲ್ಲ ಅಂತ ಅನ್ಕೊಡ್ರಿ, ಅದನ್ನ ಸಲ್ಲಿಸಬಹುದು. ಅಥವಾ ಕೆಲವೊಮ್ಮೆ ಮೆನ್ಷನ್ ಮಾಡಿದ್ರೆ ಉದ್ಯೋಗಕ್ಕಾಗಿ ಅಂತ ಮೆನ್ಷನ್ ಮಾಡಿದ್ರೆ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು. ಇದು ಕ್ಲಿಯರ್ ಕಟ್ ಆಗಿ ಬಹಳಷ್ಟು ಕ್ವಶನ್. ಹೌದು, ಸೊ ನಮ್ಗೆ ಕೆಲವು ಕಾಸ್ಟ್ ಸರ್ಟಿಫಿಕೇಟ್ದಲ್ಲಿ, ಇನ್ಕಮ್ದಲ್ಲಿ ಅಲ್ಲಿ ಉದ್ಯೋಗಕ್ಕಾಗಿ ಅಂತಲ್ಲ, ಕಾಸ್ಟ್ ಇದೆ, ಇನ್ಕಮ್ ಇದೆ, ಬಟ್ ಅಲ್ಲಿ ಏನು ಮೆನ್ಷನ್, ದೇ ಹ್ಯಾವ್ ನಾಟ್ ಮೆನ್ಷನ್ ಎನಿಥಿಂಗ್. ಸೊ ಇದು ಎಜುಕೇಶನ್, ಫಾರ್ ಎಜುಕೇಶನ್ ಪರ್ಪಸ್ ಅಥವಾ ಉದ್ಯೋಗಕ್ಕಾಗಿ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಅದನ್ನು ಕೂಡ ನಮೂದಿಸದೆ ಇರುವ ಪ್ರಮಾಣ ಪತ್ರವನ್ನು ಕೂಡ ನೀವು ಸಲ್ಲಿಸಬಹುದು. ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ ಕ್ವಶನ್. ಓಕೆ, ಅಭ್ಯರ್ಥಿ ನೇಮಕಾತಿ ಹೊಂದಿದ್ದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸುವ ನೇಮಕಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೇಳ್ತಿದ್ದಾರೆ ಲೈವ್ದಲ್ಲಿ. ಸರ್ ಸಿಂಧುತ್ವವನ್ನು ಯಾವ ತಿಳಿಸ್ಬೇಕು ಸರ್ ಅಂತಂದ್ರೆ, ನೀವು ಅಭ್ಯರ್ಥಿಯು ನೇಮಕಾತಿ ಹೊಂದಿದ್ದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸೋದು ಕಡೆಗೆ, ಆಮೇಲೆ ಮಾಡೋದು. ಅಪಾಯಿಂಟ್ಮೆಂಟ್ ಏನ್ ಸೆಲೆಕ್ಷನ್ ಆಗ್ತಿರೋ ನೋಡ್ರಿ, ಅದಾದ ನಂತರ. ಕ್ಲಿಯರಾ? ವೆರಿ ಗುಡ್. ಸೊ ಕ್ಯಾಸ್ಟ್ ಅಂಡ್ ಇನ್ಕಮ್ ಸಂಬಂಧಪಟ್ಟಂತೆ ಇದು ಒಂದು ಎಜುಕೇಶನ್ ಪರ್ಪಸ್ ಅಂತ ಇರ್ಲಿಲ್ಲ ತಿಳ್ಕೊರಿ, ಬಿಡ್ರಿ. ಏನು ಇಲ್ಲ ಅಂತಂದ್ರೆ ಅದನ್ನ ಅಪ್ಲೋಡ್ ಮಾಡ್ರಿ, ಏನು ತೊಂದರೆ ಇಲ್ಲ. ಬಟ್ ಅಲ್ಲಿ ಎಜುಕೇಶನ್ ಪರ್ಪಸ್ ಓನ್ಲಿ ಅಂತ ಕೊಟ್ಟಿದ್ರೆ ಅದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಬೇರೆದನ್ನ ತಿಳಿಸ್ಬೇಕು. ಏನು ಇಲ್ಲ ಅಂದ್ರೆ ನಡೀತು. ಇನ್ನು ನೇಮಕಾತಿಗೆ ಜಾತಿ ಮತ್ತು ಆಧಾರ್ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ JM ನಲ್ಲಿ ಆಯ್ಕೆ ಆದರೂ ಸಿಂಧುತ್ವ ಸಲ್ಲಿಸಬೇಕೇ? ನೋಡ್ರಿ, ಆಯ್ಕೆ ಆದ ಕರೆದು ಸಿಂಧುತ್ವ ಬರುವುದು ಯಾವಾಗ? ಆಫ್ಟರ್ ಅಪಾಯಿಂಟ್ಮೆಂಟ್ ಆದ ನಂತರ ಅಥವಾ ಆಫ್ಟರ್ ಸೆಲೆಕ್ಷನ್ ಆದ ನಂತರ. ನೀವು ಸರ್ ನಾವು SC ಇರ್ತೀವಿ ಅಥವಾ ST ಇರ್ತೀವಿ, ಆಮೇಲೆ GM ದಲ್ಲಿ ಸೆಲೆಕ್ಷನ್ ಆಗಿರ್ತೀವಿ, ಮತ್ತು ನಾವು ಸಿಂಧುತ್ವ ತಿಳಿಸಬೇಕಾಗತ್ತೆ. ಅದಕ್ಕೆ ಆನ್ಸರ್ ಏನಿದೆ, ನೇಮಕಾತಿ ಜಾತಿ ಮತ್ತು ಆದಾಯ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ JM ಆಯ್ಕೆ ಆದರೂ ಕೂಡ ಪ್ರವರ್ಗದ ಮೀಸಲಾತಿ ಅಡಿ ಆಯ್ಕೆಯಾದರೂ ಸಿಂಧುತ್ವ ಪ್ರಮಾಣ ಪತ್ರ ಕಡ್ಡಾಯ ಸಲ್ಲಿಸಬೇಕಾದ್ರೆ, ನೀವು ಹೆಂಗೆ GM ದಲ್ಲೇ ಆಯ್ಕೆ ಆಗ್ರಿ, ಮೀಸಲಾತಿ ಅಡಿಯಲ್ಲೇ ಆಯ್ಕೆ ಆದ್ರಿ, ಖಂಡಿತವಲು ನೀವು ಸಿಂಧುತ್ವ ತಿಳಿಸಲೇಬೇಕಾಗ. ಜಾತಿ ಮತ್ತು ಆದಾಯ ಮೀಸಲಾತಿ ಪ್ರಮಾಣ ಪತ್ರ ಸಿಂಧುತ್ವ ರದ್ದಾದಲ್ಲಿ ಬೈ ಚಾನ್ಸ್ ನೀವು ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ, ಸೊ SC ಇದ್ರೆ ಎಕ್ಸಾಂಪಲ್, ಸೊ ಅಥವಾ ST ಇದ್ರಿ, ಸೊ ಅದರಲ್ಲಿ ಇದ್ರಿ, GM ದಲ್ಲಿ ಸೆಲೆಕ್ಟ್ ಆಗಿದ್ದೀರಿ, ನೀವು ಸೆಲೆಕ್ಟ್ ಆಗಿದ್ದೀರಿ, ಬಟ್ ಸಿಂಧುತ್ವ ಪ್ರಮಾಣ ಪತ್ರವನ್ನ ಸಲ್ಲಿಸಲಿಕ್ಕೆ ನೀವು ಆಗ್ಲಿಲ್ಲ ಅಂತಂದ್ರ ಅವಾಗ ಅದು ಸೆಲೆಕ್ಷನ್ ರದ್ದಾಗುತ್ತದೆ. ನೋಡಿ, ನೇಮಕಾತಿನ ರದ್ದಾಗುತ್ತೆ. ಒಳ್ಳೆ ಪರ್ಸೆಂಟೇಜ್ ಇರ್ತೈತಿ. ಸೊ ಅದನ್ನ ಸರ್ ಯಾಕೆ ಸರ್ ಇದ್ಯಾಕೆ ಅಂತಂದ್ರೆ ಅದನ್ನ ಹೇಳ್ತೀನಿ ನಾನು, ಯಾಕೆ ಈ ರೀತಿ ಮಾಡ್ತಾರೆ. ಏನ್ ಸರ್ ನಾವು ಆಲ್ರೆಡಿ GM ದಲ್ಲಿ ಆಗಿರ್ತೀವಿ, ಅದಕ್ಕೇನು ಸಂಬಂಧ ಸರ್ ಅಂತ ಅಂತೀರಿ. ಬಟ್ ಇದು ಎಲ್ಲರಿಗೂ ಕಾಮನ್ ಆಗಿದೆ. ನೀವು ಪ್ರಮೋಷನ್ ಆಗ್ಬೇಕಾದ್ರೆ ಮತ್ತೆ ಅಲ್ಲಿ ಬೇಕಾಗತ್ತ, ನೀವು ಆಲ್ರೆಡಿ ಅದಕ್ಕೆ ಕನ್ಸಿಡರ್ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಸೊ ನೀವು SC ನೀವು GM ದಲ್ಲಿ ಸೆಲೆಕ್ಟ್ ಆಗ್ತಾರೆ, ಅಲ್ಲಿ ಪ್ರಮೋಷನ್ಗೆ ಬಿಡ್ತಿರ್ತಾರೆ, ಅದರಲ್ಲಿ ಮತ್ತೆ ಅದಕ್ಕೆ ಕನ್ಸಿಡರ್ ಮಾಡ್ತಾರೆ. ಸೊ ಅವಾಗೇನು ಅವಶ್ಯಕತೆ ಇರೋದಿಲ್ಲ ನೀವು ಅದನ್ನ ಸಿಂಧುತ್ವ ತಿಳಿಸ್ಬೇಕಂತ ಹೇಳಿ.
ಸೊ ಅದನ್ನ ಫಸ್ಟ್‌ಗೆ ತಗೋತಿದ್ದಾರೆ. ಅದು ಒಳ್ಳೆಯದು. ಅದೇನ್ ತೊಂದ್ರೆ ಇಲ್ಲ. ಇದೇ ಅಂದ್ರೆ ಇದು ಇರ್ಬೇಕಲ್ಲ. ಮತ್ತೆ ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ? ನಾನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯಾಗಿದ್ದು ನಿಗದಿತ ನಮೂನೆ ಡಿಯಲ್ಲಿ ಪ್ರವರ್ಗ ಎ, ಬಿ, ಸಿ ಅಂತ ಇರ್ತದೆ. ಹೌದನ್ನ? ನಮೂದಿಸದ ಜಾತಿ ಪ್ರಮಾಣಪತ್ರ ಹೊಂದಿದ್ದು ಸದರಿ ಪ್ರಮಾಣಪತ್ರವನ್ನು ಸಲ್ಲಿಸಬಹುದೇ? ಸೊ ಹಳೆ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್‌ದಲ್ಲಿ ನಮೂದಿಸಿರೋ ಪ್ರಮಾಣ ಪತ್ರ ಸಲ್ಲಿಸಬೇಕು. ಈಗ ಇವು ಎಸ್‌ಸಿದಲ್ಲಿ ಎ, ಬಿ, ಸಿ ಅಂತ ಮಾಡಿದ್ದಾರೆ. ಅಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ ಅಂತ ಹಳೆ ಕ್ಯಾಸ್ಟ್‌ದಲ್ಲಿ ಇರ್ಲಿಲ್ಲ. ನೋಡಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿ ನಮೂನೆ ಡಿಯಲ್ಲಿ ಕಂಪಲ್ಸರಿ ಪ್ರವರ್ಗ ಎ, ಬಿ, ಸಿ ಅಂತ ಎಂಬುದನ್ನು ನಮೂದಿಸಿದ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಅದನ್ನೇ ನೀವು ಹಾಕ್ಬೇಕು. ಅದು ಇರಲೇಬೇಕು. ಅದ್ರಲ್ಲಿ ಏನಿರ್ಬೇಕು? ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತಾನೆ ಮಾಡಿದ್ದನ್ನ ಸಲ್ಲಿಸಬೇಕು. ಹಳೇದಿದ್ರೆ ಸಲ್ಲಿಸಬೇಡ. ಅಪ್ಡೇಟ್ ಮಾಡ್ರಿ. ಅದೇನ್ ತೊಂದ್ರೆ ಇಲ್ಲ. ಈಸಿ ಆಗತ್ತೆ. ಅದಕ್ಕೇನ್ ಬಹಳ ಟೈಮ್ ತಗೊಳ್ಳಲ್ಲ. ಸಿಕ್ಸ್ತ್ ಕ್ವಶನ್ ನನಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರಮಾಣ ಪತ್ರದ ಜಾತಿ ಮತ್ತು ಆದಾಯ ವೆರಿ ಗುಡ್ ಇದು ಪ್ರಮಾಣ ಪತ್ರ ನೀಡ್ತಾರೆ. ಸೊ 2A ದಲ್ಲಿ ಕೆಲವು ಸ್ಟಡಿಗಾಗಿ ಕೊಟ್ಟಿರ್ತಾರೆ ಅದು 2A. ಆದ್ರೆ ಉದ್ಯೋಗಕ್ಕಾಗಿ 3A ಪ್ರವರ್ಗದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಲಾಗಿರ್ತದೆ. ಇದು ನೆನಪಿರ್ಬೇಕು. ಈ ರೀತಿ ಬಹಳಷ್ಟು ಅದಾವ. ಓಕೆ, ಇದನ್ನ ಇಟ್ಕೊಂಡು ಕೆಲವೊಬ್ರು ಇಲ್ಲ ಸರ್ ನಾ ಕೋರ್ಟ್ ಕೇಸ್ ಹೋಗ್ತಾನೆ ಹಂಗಂತ ಆಗೋದೇ ಇಲ್ಲ. ಅದು ಸ್ಟಡಿ ಪರ್ಪಸ್ 2A ದಲ್ಲಿ ಹಾಕಿರ್ತಾರ ಕಾಸ್ಟ್ನ, ಬಟ್ ಉದ್ಯೋಗಕ್ಕಾಗಿ 3A ದಲ್ಲಿ ಬರ್ತಿರ್ತಾವ. ಅದಕ್ಕೆ ನಾನು ಯಾವುದನ್ನ ಸಲ್ಲಿಸಬಹುದು ಅಂತ ಕ್ವಶನ್ ಇರ್ತವೆ. ಇದರಲ್ಲಿ ಆನ್ಸರ್ ಇದೆಯಲ್ಲ. ಕೆಲವು ಜಾತಿಗಳಿಗೆ ಸ್ಟಡಿಗಾಗಿ ಕೊಟ್ಟಿರ್ತಾರೆ 2A ಅಂತ. ಪ್ರವರ್ಗದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಕೊಟ್ಟಿರ್ತಾರೆ. ಆದರೆ ಉದ್ಯೋಗಕ್ಕಾಗಿ ನೀಡುವ 3A ಪ್ರಮಾಣದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸುವುದು. ಉದ್ಯೋಗಕ್ಕಾಗಿ 3A ದಲ್ಲೇ ಬರ್ತದೆ. ಅದರಲ್ಲಿ ಏನೇನು. ಇನ್ನು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ 371J ಮೀಸಲು ಸಂಬಂಧಿಸಿದಂತೆ ಕ್ವಶನ್. ನಾನು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ನಿವಾಸಿಯಾಗಿದ್ದು ಸಕ್ಷಮ ಪ್ರಾಧಿಕಾರವು ನೀಡುವ 371J ಪ್ರಮಾಣ ಪತ್ರವನ್ನ ಹೊಂದಿದ್ದು ಅದು ಆಡಿ ನಂಬರ್ ಇರುವುದಿಲ್ಲ. ಸದರಿ ಪ್ರಮಾಣ ನಾವು ಹೌದು ಇದು ಮೊದಲಿಂದು ನಾವು ಈ ರೀತಿ ಅದಾವ ಕೆಲವೊಬ್ರಿಗೆ. ಮೊದಲು ಏನ್ 371 ಸರ್ಟಿಫಿಕೇಟ್ ತಂದಿದ್ರೆ ಅದರಲ್ಲಿ ಆಡಿ ನಂಬರ್ ಇಲ್ಲ. ವಿದೌಟ್ ಆಡಿ ನಂಬರ್ ಇದ್ದುದನ್ನ ನೀವು ಪ್ರಮಾಣ ಪತ್ರವನ್ನು ನೋಡಿ ಸಕ್ಷಮ ಪ್ರಾಧಿಕಾರ ನೀಡುವ ಹಾಗೂ ಆಡಿ ನಂಬರ್ ಹೊಂದಿರುವ ಅದರಲ್ಲಿ ಏನಿರ್ಬೇಕು ಆಡಿ ನಂಬರ್ ಇರಲೇಬೇಕು ಅಂತದನ್ನ 371 ದಲ್ಲಿ ಸಲ್ಲಿಸಬೇಕಾಗುತ್ತೆ. ಅದು ಕಡ್ಡಾಯ. ಎಚ್ ಕೆ ಸರ್ಟಿಫಿಕೇಟ್ ಇದೆ. ಆದ್ರೆ ನಾನು ವಿವಾಹ ಆಗಿದ್ದು ನಾನ್ ಎಚ್ ಕೆ ಜಿಲ್ಲೆ ನಿವಾಸ ಆಗುತ್ತೇನೆ. ಬ್ಯೂಟಿಫುಲ್. ನಾನು 371J ಮೀಸಲಾತಿ ಅರ್ಜಿ ಸಲ್ಲಿಸಬಹುದೇ? ನೋಡಿ, ನೀವು ಅಲ್ಲೇ ಇರ್ತೀರಿ. ಸಕ್ಷಮ ಪ್ರಾಧಿಕಾರ ಪಡೆದು ಆಡಿ ನಂಬರ್ ಹೊಂದಿರುವ 371 ಮೀಸಲಾತಿ ಪ್ರಮಾಣ ಪತ್ರ ಸಲ್ಲಿಸಿ 371J ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಬ್ಯೂಟಿಫುಲ್. ಸೊ ಈಗ ಎಷ್ಟೋ ಜನ ಇರ್ತಾರೆ ಆ ಕಡೆ ಕಲ್ಯಾಣ ಕರ್ನಾಟಕದವ್ರು ಇರ್ತೀರಿ. ಬಟ್ ಈ ಕಡೆ ಮದುವೆ ಆಗಿರ್ತೀರಿ. ಸೊ ಅದು ಇದೆ ನೀವು ಅದಕ್ಕೆ ಅರ್ಹರಾಗಿರ್ತೀರಿ. 371J. ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದೇ? ಬೇಕಾದಲ್ಲಿ ಹಾಕ್ಬೇಕು. 371 ಅಲ್ಲೇ ಹಾಕ್ಬೇಕಂತ ಇಟ್ಟಿಲ್ಲ. ಈಗಲೂ ಅಪ್ಲಿಕೇಶನ್ ಹಾಕ್ಬಹುದು, ಫೈಟ್ ಮಾಡ್ಬೋದು. ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ ಸಿಕ್ಕ 20ರಷ್ಟು ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದೇ? 20ರಷ್ಟು ಉಳಿದುದು ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದ ಪೋಸ್ಟ್‌ಗೆ ನೀವು ಅಪ್ಲಿಕೇಶನ್ ಹಾಕ್ಬಹುದಾ ಅಂತ ಕ್ವಶನ್ ಮಾಡ್ತಿದ್ದಾರೆ. ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 80-20 ಇರುತ್ತೆ. ಸೊ ಅದರಲ್ಲಿರುವಂತ ಪೋಸ್ಟ್ ಅಲ್ಲಿ ಮತ್ತೆ 80-20 ನಿಗದಿತ ಶುಲ್ಕದ ಅರ್ಜಿ ಸಲ್ಲಿಸಬಹುದು. ಅವಕ್ಕೂ ಹಾಕ್ಬಹುದು ನೀವು ಅಪ್ಲಿಕೇಶನ್. ಅದಕ್ಕೂ ಹಾಕ್ಬಹುದು. ನಾನು ನಾನ್ ಕೆಕೆ ಅಭ್ಯರ್ಥಿಯಾಗಿದ್ದು ಕಲ್ಯಾಣ ಕರ್ನಾಟಕ ಮಿಕ್ಕುಳಿದ 20% ಅರ್ಜಿ ಸಲ್ಲಿಸಬಹುದೇ? ಹೌದು. ಸೊ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 20% ಮಿಕ್ಕುಳಿದ ಆರ್‌ಪಿಸಿ ಹುದ್ದೆಗಳಿಗೆ ಜಿಬಿಎ ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ, ಬೆಂಗಳೂರು ಉತ್ತರ ಏನ್ ಮೀಸಲಾತಿ ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಓಕೆ, ಅಲ್ಲಿ ನೀವು ಕೂಡ ಹಾಕ್ಬೋದು. ಇಲ್ಲಿ ನೋಡಿ ಕೆಕೆ ದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 80+20 ದಲ್ಲಿ ನೀವು ಫೈಟ್ ಮಾಡು. ಅವರು ಇಲ್ಲಿ ಒಂದು ಸ್ಟೇಟ್ ಲೆವೆಲ್ ಫೈಟ್ ಮಾಡು. ಏನು ತೊಂದರೆ. ಆ 371 ಇಲ್ಲಿ ಬಂದಕ್ಕೆ ಹಿಡಿಯೋದಿಲ್ಲ, ಕನ್ಸಿಡರ್ ಮಾಡಲ್ಲ. ಸ್ಟೇಟ್ ಕಡೆಯಲ್ಲಿ ಕನ್ಸಿಡರ್ ಮಾಡಲ್ಲ. ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು ಜಿಬಿಎ ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಉಳಿದ ಜಿಲ್ಲೆ 8ರಷ್ಟು ಪರ್ಸೆಂಟೇಜ್ ಅಲ್ಲಿ ಇದೆಯಲ್ಲ ಅಲ್ಲೇ ಸರ್ ಅರ್ಜಿ ಸಲ್ಲಿಸಬಹುದು. ಏನೂ ತೊಂದರೆ ಇಲ್ಲ. 8% ಅಷ್ಟು ಅಲ್ಲಿ ಇದೆ, ಸಲ್ಲಿಸಬಹುದು. ನಾನು 371J ಮೀಸಲಾತಿ ಹೊಂದಿದ್ದು PhD, GPT, HST ಹುದ್ದೆಗೆ ನಾನ್ ಕೆಕೆ ಅರ್ಜಿ ಸಲ್ಲಿಸಬಹುದಾ? ಎಲ್ಲಿ ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬಹುದಾ ಅಂತ ಕೇಳ್ತಿದ್ದಾರೆ. ಸೊ ಅಭ್ಯರ್ಥಿಗಳು 371J ಮೀಸಲಾತಿ ಪ್ರಮಾಣ ಪತ್ರ ಹೊಂದಿದ್ದಲ್ಲಿ ಕೆಕೆ ಮತ್ತು ನಾನ್ ಕೆಕೆ ಹುದ್ದೆ ಎರಡಕ್ಕೂ ಅರ್ಜಿ ಸಲ್ಲಿಸಬಹುದಾಗಿದೆ. ಕಲ್ಯಾಣ ಕರ್ನಾಟಕಕ್ಕೂ ಹಾಕ್ಬಹುದು, ನಾನ್ ಕಲ್ಯಾಣ ಕರ್ನಾಟಕಕ್ಕೂ ನೀವು ಅಪ್ಲಿಕೇಶನ್ ಹಾಕ್ಬಹುದು. ನಾನು 371J ಮೀಸಲಾತಿ ಹೊಂದಿದ್ದು PhD, GPT ಹುದ್ದೆಗೆ ಕಲಬುರಗಿ ಜಿಲ್ಲೆ ಕೆಕೆ ಮತ್ತು ನಾನ್ ಕೆಕೆ ಅಲ್ಲಿ ಸಲ್ಲಿಸಬಹುದು. ನೀವು ಯಾವ್ದಕ್ಕೆ ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬಹುದು. 371 ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರ ಸೌಲಭ್ಯ ಇದ್ದಿದೆ. ಸದರಿ ಪ್ರಮಾಣ ಪತ್ರ ನೋಡಿ ಅಲ್ಲಿ ಕೊಟ್ಟಿರೋ ವಿದ್ಯಾಭ್ಯಾಸ ಮತ್ತು ಸರ್ಕಾರ ಸೌಲಭ್ಯ ಅಂತ ಇರ್ತೈತಿ. ಸೊ ಕರೆಕ್ಟ್ ಆಗುತ್ತೆ. ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಇದೆ ಅಲ್ಲ ಅದೊಂದು ಸೌಲಭ್ಯನೇ. ಅದು ಕನ್ಸಿಡರ್ ಮಾಡ್ತಾರೆ. ಏನಿಲ್ಲ ಕೆಲವು ಕಡೆ ಇರ್ತಾವ. ಕೆಲವು ಇದ್ರ ಮೇಲೆ ವಿದ್ಯಾಭ್ಯಾಸ ಮತ್ತು ಸರ್ಕಾರ ಸೌಲಭ್ಯಕ್ಕಾಗಿ ಅಂತ ಮೆನ್ಷನ್ ಮಾಡುತ್ತೆ. ಇನ್ನು ಗ್ರಾಮೀಣ ಮೀಸಲಾತಿ ಕುರಿತಂತೆ ನೋಡಿ ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು GM ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚಿದೆ.
ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ ಕೇಳ್ತಾರೆ. ಬ್ಯೂಟಿಫುಲ್. ನೋಡ್ರಿ, 8 ಲಕ್ಷಕ್ಕೂ ಅಧಿಕವಾದ ಇನ್ಕಮ್ ಇದೆ ಅವ್ರದ್ದು. ಮತ್ತೆ ಅದಕ್ಕೆ ರೂರಲ್ ಏನಾದ್ರು ಕನ್ಸಿಡರ್ ಆಗ್ತದೆ ಏನ್ ಸರ್ ಅಂತ ಕ್ವಶನ್ ಇದು. ಗ್ರಾಮೀಣ ಮೀಸಲಾತಿ ಗ್ರಾಮೀಣ ಮೀಸಲಾತಿ ಕೆನೆಪದರ ನೀತಿ ಕ್ರೀಮಿ ಲೇಯರ್ ಪಾಲಿಸಿ ಅನ್ವಯಿಸುವುದರಿಂದ ಗ್ರಾಮೀಣ ಮೀಸಲಾತಿ ಕ್ಲೇಮ್ ಮಾಡಲಿಕ್ಕೆ ಬರುವುದಿಲ್ಲ. ಬಿಕಾಸ್ ಆಫ್ ಯುವರ್ ಇನ್ಕಮ್ ಮೋರ್ ದನ್ 8 lakh, 8 ಲಕ್ಷಕ್ಕೂ ಅಧಿಕವಾಗಿರುವ ಕಾರಣಕ್ಕಾಗಿ ನೀವು ಅದಕ್ಕೆ ರೂರಲ್ಗೂ ಕೂಡ ಕನ್ಸಿಡರ್ ಆಗಲ್ಲ, ಗ್ರಾಮೀಣಕ್ಕೂ ಬರಲ್ಲ. ನಾನು ಸಾಮಾನ್ಯ ಬರ್ತಾಗಿದ್ದು ಕ್ರಿಮಿಲೇಯರ್ ಹಪ್ತೆ ಕೂಡ 8 ಲಕ್ಷಕ್ಕೂ ಕಡಿಮೆ ಇದೆ, ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ ಕೇಳಿ. ನೋಡ್ರಿ, 8 ಲಕ್ಷಕ್ಕೂ ಕಡಿಮೆ ಇದ್ದಲ್ಲಿ ಮೇಲುಸ್ತರಕ್ಕೆ ಸೇರಿಲ್ಲದ ಬಗ್ಗೆ ನಾನ್ ಕ್ರಿಮಿನಲ್ ಲೇಯರ್ ಸರ್ಟಿಫಿಕೇಟ್ ನಮೂನೆ 1ರಲ್ಲಿ ಆಡಿ ನಂಬರ್ 1 ಪ್ರಮಾಣಪತ್ರ ತಹಸೀಲ್ದಾರ್ ಪಡೆದು ಸಲ್ಲಿಸಬೇಕು. ಯಾರು GM ಅಭ್ಯರ್ಥಿಯಾಗಿದ್ದು ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಕಡಿಮೆ ಇದ್ದಾಕಾರ ನೀವೇನ್ ಮಾಡ್ಬೇಕು, ನಾನ್ ಕ್ರಿಮಿನಲ್ ಲೇಯರ್ ಸರ್ಟಿಫಿಕೇಟ್ ಇರ್ತದೆ, ನಮೂನೆ 1ರಲ್ಲಿ ಆಡಿ ನಂಬರ್ ಹೊಂದಿರುವ ಪ್ರಮಾಣ ಪತ್ರನ ಹಚ್ಚಬೇಕು. ಅದೇ ಇನ್ಕಮ್ ಇರುತ್ತ, ಸೊ ಅದನ್ನ ಹಚ್ಚೋದಾಗ ನಾನು ಹಿಂದುಳಿದ ವರ್ಗಗಳಿಗೆ ಸೇರಿದ 2A, 2B, 3A, 3B ಅಭ್ಯರ್ಥಿಯಾಗಿದ್ದೀನಿ. ಕುಟುಂಬ ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚಿದೆ, ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ ಇದೆ. ಬರುದಿಲ್ರಿ. ಮೋರ್ ದನ್ 8 ಲಕ್ಷ ಇದ್ರೆ ಅದ್ರ ಪ್ರಕಾರ ಗ್ರಾಮೀಣ ಮೀಸಲಾತಿ ಬರುದಿಲ್ಲ. ನೀವು 2A, 2B ಇರ್ಲಿ, ಸೊ JM ಅಲ್ಲಿ ಏನೇ ಇದ್ರು ಕೂಡ ಮೋರ್ ದನ್ 8 ಲಕ್ಷ ಇದ್ರೆ ಬರೋದಿಲ್ಲ. ನಾನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಒಂದರ ಅಭ್ಯರ್ಥಿಯಾಗಿದ್ದು ನನಗೆ ಕ್ರಿಮಿನಲ್ ಲೇಯರ್ ನೀತಿ ಅನ್ವಯಿಸುತ್ತದೆ, ಗ್ರಾಮೀಣ ಮೀಸಲಾತಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪರಿಶಿಷ್ಟ ಜಾತಿ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಆದಾಯದ ಮಿತಿ ನಿಗದಿಪಡಿಸಿರುವುದಿಲ್ಲವಾದ್ದರಿಂದ, ನೋಡಿ, SC ST ಕೆಟಗರಿ 1 ಅವರಿಗೆ ಆದಾಯದ ಮಿತಿ ನಿಗದಿಪಡಿಸುವುದಿಲ್ಲ. ನೀವು ಗ್ರಾಮೀಣ ಮೀಸಲಾತಿ ಕೋರಿ ಅಭ್ಯರ್ಥಿ ಕ್ರಿಮಿನಲ್ ಲೇಯರ್ ನೀತಿ ಅನ್ವಯಿಸುವುದಿಲ್ಲ. ನೀವು ಮೋರ್ ದನ್ 8 ಲಕ್ಷ ಇದ್ರು ಕೂಡ ನಿಮ್ಮ ಗ್ರಾಮೀಣ ಮೀಸಲಾತಿ ಅಪ್ಲೈ ಆಗುತ್ತೆ. ನಿಮ್ಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗದ ಅಭ್ಯರ್ಥಿಯಾಗಿದ್ದು ನನಗೆ ಕ್ರಿಮಿನಲ್ ಲೇಯರ್ ನೀತಿ ನಿಮಗೆ ಅನ್ವಯ ಆಗೋದಿಲ್ಲ. ನಾನು ಸಾಮಾನ್ಯ ವರ್ಗ GM ಅಭ್ಯರ್ಥಿಯಾಗಿದ್ದು ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿ ಕೆನೆಪದರ ಮಿತಿಗೆ ಒಳಪಡ್ತೀನಿ. ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಯಾದ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಅಂಗವಿಕಲ ಯೋಜನೆ, ಎಕ್ಸೆಪ್ಟ್ ಯಾವುದು ರೂರಲ್ ಬಿಟ್ಟು ತೃತೀಯ ಲಿಂಗ ಮೀಸಲಾತಿ ಕೋರಬಹುದೇ ಅಂತ ಇದೆ. ನೋಡಿ, 8 ಲಕ್ಷಕ್ಕೂ ಹೆಚ್ಚು ಆದಾಯ ಇದೆ, ಕೆನೆಪದರ ಮಿತಿ ಕ್ರಿಮಿ ಒಳಪಡುವ ಸಾಮಾನ್ಯ ವರ್ಗ GMಕ್ಕೆ ಸೇರುವ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಕೆನೆಪದರ ನೀತಿ ಅನ್ವಯಿಸುವುದರಿಂದ ಹೊರತುಪಡಿಸಿ ಅದನ್ನ ಬಿಟ್ಟು ರೂರಲ್ ಬಿಟ್ಟು ಉಳಿದಂತೆ ಯಾವ ಬರ್ತಾವ ನೋಡ್ರಿ, ಮಾಜಿ ಸೈನಿಕ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಅಂಗವೈಕಲ್ಯ ಆಗಿರ್ಬೋದು, ಯೋಜನೆ ತೃತೀಯ ಲಿಂಗಿ ಮೀಸಲಾತಿ ಕೋರಬಹುದು. ಅದು ಒಂದಕ್ಕೆ ರೂರಲ್ಗೆ ಮಾತ್ರ ಬಿಟ್ಟು, ಎಕ್ಸೆಪ್ಟ್ ರೂರಲ್. ನಾನು 2A ಪ್ರವರ್ಗಕ್ಕೆ ಸೇರಿದ್ದು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಸ್ಟಡಿ ಮಾಡಿದ್ದೀನಿ. ನನ್ನ ತಂದೆಯವರು ಸರ್ಕಾರಿ ನೌಕರಿದ್ದು ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿರ್ತದೆ. ಸಾಮಾನ್ಯ GM ವರ್ಗದ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಅನ್ವಯಿಸ್ತದೆ. ಬ್ಯೂಟಿಫುಲ್. 2A ದಲ್ಲಿದ್ದಾರೆ, ಪ್ರವರ್ಗದಲ್ಲಿ ಬರುವಂತದ್ದು, ರೂರಲ್ ದಲ್ಲಿ ಕಲ್ತಿದ್ದಾರೆ, ಬಟ್ ಅವ್ರ ತಂದೆಯವರು ಗೌರ್ಮೆಂಟ್ ಜಾಬ್ ದಲ್ಲಿದ್ದಾರೆ, ಅದಕ್ಕೆ ಮೋರ್ ದನ್ 8 ಲಕ್ಷ ಏನಿದೆ ಆದಾಯ. ರೂರಲ್ ಅಪ್ಲೈ ಆಗುತ್ತೆ. ನೋಡಿ, ಗ್ರಾಮೀಣ ಮೀಸಲಾತಿ ಕೆನೆಪದ ನೀತಿ ಅನ್ವಯಿಸುವುದರಿಂದ ಅಭ್ಯರ್ಥಿ ಕುಟುಂಬದ ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚಿದ್ದಲ್ಲಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಅವಕಾಶವಿರುವುದಿಲ್ಲ. 2A ಆಗಿರ್ಬೋದು, GM ಆಗಿರ್ಬೋದು, ಅದು ಸೇಮ್ ಅಪ್ಲೈ ಆಗುತ್ತೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ಸಂಬಂಧಿಸಿದಂತೆ ನಾನು GPT ಹುದ್ದೆಯ ಆಕಾಂಕ್ಷೆಯದು ಪದವಿಯಲ್ಲಿ ಸರಾಸರಿ ಅಂಕವನ್ನು ಗಳಿಸಿರ್ಬೇಕೆ ಅಥವಾ ಹುದ್ದೆಯ ವಿಷಯಕ್ಕೆ ನಿರೂಪಿಸಿದ ಸಮೂಹ ವಿಷಯ ಎಲ್ಲ ಕೂಡ 50ರಷ್ಟು ಗಳಿಸಿರ್ಬೇಕಂತ ಕೇಳಿದ್ದಾರೆ. ನೋಡು, ಪದವಿಯಲ್ಲಿ ಒಟ್ಟಾರೆಯಾಗಿ ಎಲ್ಲಾ ಕೋರ್ಸಸ್ ಸೆಕ್ಟರ್ 50ರಷ್ಟು ಆಗಿರ್ಬೇಕು. ಡಿಗ್ರಿದಲ್ಲಿ GPT ಹುದ್ದೆಯನ್ನು ಅಪ್ಲಿಕೇಶನ್ ಹಾಕ್ಬೇಕು. ಬಿಲೋ 50 ಇದ್ರೆ ಬರೋದಿಲ್ಲ. ನಾನು PhD, GPT ಮತ್ತು ಅಸಿಸ್ಟೆಂಟ್ ಮಾಸ್ಟರ್ ಈ 3 ಹುದ್ದೆಗಳ ವಿದ್ಯಾರ್ಥಿ ಹೊಂದಿದ್ದೀನಿ. ನಾನು ಎಲ್ಲ 3 ಹುದ್ದೆಗಳು ಒಂದೇ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬೇಕೇ ಅಂತ ಕೇಳ್ತಿದ್ದಾರೆ. ನೋಡಿ, ನೀವು 3 ವೃಂದಗಳಿಗೆ ವಿದ್ಯಾರ್ಥಿಯನ್ನು ಹೊಂದಿದ್ದೀರಿ. ನೀವು ನಿಮ್ಮ ಇಚ್ಛೆಯಂತೆ ಬೇರೆ ಬೇರೆ ವೃಂದಕ್ಕೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದು. ಆದರೆ ಒಂದು ವೃಂದಕ್ಕೆ ಒಂದು ಜಿಲ್ಲೆ ಮಾತ್ರ ಆಯ್ಕೆ ಮಾಡಬೇಕಾಗಿರುತ್ತದೆ. ಒಂದು ವೃಂದಕ್ಕೆ ಒಂದು ಜಿಲ್ಲೆ ಮಾತ್ರ. ಸರ್, ನಾನು ಇಲ್ಲಿ GPTಗೆ ಇಲ್ಲೇ ಬಿಜಾಪುರಕ್ಕೆ ಹಾಕಿದ್ದೇನೆ ಸರ್, ಮತ್ತೆ GPTಯಲ್ಲಿ ಇನ್ನೊಂದು ಬೆಳಗಾಂಗೆ ಹಾಕ್ಬೋದೇನು ಸರ್? ಬರೋದಿಲ್ಲ. ಒಂದು ವೃಂದಕ್ಕೆ ಒಂದು ಜಿಲ್ಲೆಯನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. GPT ಕನ್ನಡ ಭಾಷೆ ವಿಷಯದ ಹುದ್ದೆಗೆ ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ 3 ವರ್ಷಗಳ ಅಧ್ಯಯನ ಮಾಡಿರ್ಬೇಕೆ ಅದಕ್ಕೆ ಏನು GPT ಕನ್ನಡ ಟೀಚರ್ ಆಗ್ಬೇಕಾದ್ರೆ ಆಪ್ಷನಲ್ ಕನ್ನಡವನ್ನ 3 ವರ್ಷ ಇರ್ಬೇಕಾ ಅಥವಾ ಪದವಿಯಲ್ಲಿ ಭಾಷೆನಾಗೆ ಅಧ್ಯಯನ ಮಾಡಿದ್ರೆ ಸಾಕ? ಡಿಗ್ರಿದಲ್ಲಿ ಲ್ಯಾಂಗ್ವೇಜ್ ಆಗಿ ಓದಿದ್ರೆ ಲ್ಯಾಂಗ್ವೇಜ್ ಕನ್ನಡ ಬೇರೆ, ಇದು ಆಪ್ಷನಲ್ ಕನ್ನಡ ಬೇರೆ ಅಂತ ಕ್ವಶನ್ ಇದೆ. ಬ್ಯೂಟಿಫುಲ್ ಕ್ವಶನ್. ಅದಕ್ಕ GPT ಕನ್ನಡ ಭಾಷೆ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಪದವಿಯಲ್ಲಿ ಖಂಡಿತವಾಗಲು ಕನ್ನಡ ಭಾಷೆಯನ್ನ ಐಚ್ಛಿಕ ವಿಷಯವಾಗಿ 3 ವರ್ಷಗಳ ಅಧ್ಯಯನ ಮಾಡಿರ್ಬೇಕು, ಕಂಪಲ್ಸರಿ. ನೀವು ಇಂಗ್ಲಿಷ್ ಇರಲಿ, ಕನ್ನಡ ಇರಲಿ, ಯಾವ ಆಪ್ಷನಲ್
ನೀವು ಲ್ಯಾಂಗ್ವೇಜ್ ಟೀಚರ್ ಆಗ್ಬೇಕಂತಿರ್ತೀರಿ, ಅದನ್ನ ಡಿಗ್ರಿದಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಆಗಿ 3 ಇಯರ್ಸ್ ಸ್ಟಡಿ ಮಾಡ್ಲೇಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಇದಾವ್ರಿ. ನಾನು ಪದವಿಯನ್ನು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದು, ಪ್ರೌಢಶಾಲಾ ಶಿಕ್ಷಣ ಕೋರ್ ವಿಷಯಕ್ಕೆ ಸಂಬಂಧ ಕಲಾ ಕನ್ನಡ ಆಂಗ್ಲ ಮಾಧ್ಯಮ, ಆಂಗ್ಲ ಮಾಧ್ಯಮ ಓದಿದ್ದು ನೋಡ್ರಿ, ಕನ್ನಡ ಮಾಧ್ಯಮದಲ್ಲಿ ಓದಿದ್ವಿ. ಓಕೆ, ಕೋರ್ ಸಬ್ಜೆಕ್ಟ್. ಹೌದಾ? ಜೀವ ವಿಜ್ಞಾನ ಆಗಿರ್ಬೋದು, ಕಲಾ ಕನ್ನಡ ಆಗಿರ್ಬೋದು. ನೀವು ಅಪ್ಲೈ ಮಾಡ್ಬೇಕನ್ನೋದು ಆಂಗ್ಲ ಮಾಧ್ಯಮಕ್ಕೆ ಅಪ್ಲೈ ಮಾಡ್ಲಿಕ್ಕಾದ್ರೆ ನೋಡ್ರಿ, ಇಂಗ್ಲಿಷ್ ಭಾಷೆಯನ್ನು ಪದವಿಯಲ್ಲಿ ಒಂದು ಭಾಷೆನ ಅಧ್ಯಯನ ಮಾಡ್ಬೇಕಾ, ಅಥವಾ SSLC ಆಂಗ್ಲ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆನ ಅಧ್ಯಯನ ಮಾಡ್ಬೇಕು. ಇದೆಲ್ಲರೂ ಮಾಡಿರ್ತಾರೆ. ಅಥವಾ SSLCಯನ್ನ ಪದವಿಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರ್ಬೇಕು, ಅಥವಾ UGC ಮಾನ್ಯತೆ ಹೊಂದಿರುವ ವಿಶ್ವದಿಂದ ಆ ಭಾಷೆಯ ಡಿಪ್ಲೊಮಾ ಅರ್ಹತೆಯನ್ನು ಹೊಂದಿರ್ತಕ್ಕ. ಸ್ವಲ್ಪ ಇದನ್ನ ಇನ್ನೊಂದ್ಸಲ ಹೇಳ್ತೀನಿ, ಸ್ವಲ್ಪ ಹಾಕೊಂಡು. ಓಕೆ, ಕ್ವಶನ್ ಅರ್ಥ ಮಾಡ್ತಾರೆ. ನಾನು ಪದವಿಯನ್ನು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದೀನಿ. ಪ್ರೌಢಶಾಲಾ ಶಿಕ್ಷಕ ನೇಮಕಾತಿಯ ಕೋರ್ ವಿಷಯಕ್ಕೆ ಅಂದರೆ ಕಲಾ ಕನ್ನಡ, ಆಂಗ್ಲ ಮಾಧ್ಯಮ, ಜೀವ ವಿಜ್ಞಾನ, ಆಂಗ್ಲ ಮಾಧ್ಯಮ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕ್ವಶನ್ ಮಾಡ್ತಿದ್ದಾರೆ. ಹೌದಾ? ನೀವು ಇಂಗ್ಲಿಷ್ ಭಾಷೆನ ಡಿಗ್ರಿದಲ್ಲಿ ಒಂದು ಭಾಷೆನ ಈಗ ಓದಿರ್ತೀರಿ, ಕಂಪಲ್ಸರಿ ಓದಿರ್ತಾರೆ, ಹೆಚ್ಚಾಗಿ ಓದಿರ್ತಾರೆ. ಕನ್ನಡ, ಇಂಗ್ಲಿಷ್, ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಈ ರೀತಿ ಓದಿರ್ತಾರೆ ನೋಡ್ರಿ. ಸೊ ಖಂಡಿತವಾಗ್ಲು ಓದಿರ್ತೀರಿ, ಓದಿರ್ತಾರೆ. SSLC ಆಂಗ್ಲ ಭಾಷೆಯನ್ನ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರ್ತೀರಿ ಖಂಡಿತವಾಗ್ಲು. ಅಥವಾ SSLC ಅಥವಾ ಪದವಿಯನ್ನ ನೋಡ್ರಿ, ಆಪ್ಷನ್ಸ್ ಹೆಂಗ್ ಕೊಟ್ಟಿದಾರ, ಅಥವಾ ಅಂತ ಕೊಟ್ಟಿದ್ದಾರೆ. ಅಥವಾ SSLC ಅಥವಾ ಪದವಿಯನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ರು, ಅಥವಾ UGC ಮಾನ್ಯತೆ ಹೊಂದಿರುವ ವಿಶ್ವದಿಂದ ಆ ಭಾಷೆ ಡಿಪ್ಲೊಮಾ ಅರ್ಹತೆ ಹೊಂದಿರ್ತಾವೆ. ಮುಗಿದು ನೀವು ಅಪ್ಲಿಕೇಶನ್ ಹಾಕ್ಬೋದಲ್ರಿ. ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಆಂಗ್ಲ ಮಾಧ್ಯಮ, ಕಲಾ ಕನ್ನಡಕ್ಕಾಗಿರ್ಬೋದು. ಸೊ ಆಂಗ್ಲ ಮಾಧ್ಯಮ, ಜೀವ ವಿಜ್ಞಾನಕ್ಕೂ ಅಪ್ಲಿಕೇಶನ್ ಹಾಕ್, ರೈಟ್. ಇನ್ನು ಪ್ರಾಥಮಿಕ PET ಗ್ರೇಡ್ 2 1ರಿಂದ 8ನೇ ತರಗತಿ ಹುದ್ದೆಗೆ ಮತ್ತು ಪ್ರೌಢಶಾಲಾ ಸಹಶಿಕ್ಷಕ ಹುದ್ದೆಗೆ PET ಗ್ರೇಡ್ 2, PET ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸಲು TET CTET ಆಗಿರ್ಬೇಕೆ ಅಂತ ಕ್ವಶನ್ ಇದೆ. ಇದೇನು ಅವಶ್ಯಕತೆ ಇಲ್ಲ, TET CTET ಅವಶ್ಯಕತೆ ಇರೋದಿಲ್ಲ. ಕ್ಲಿಯರ್ ಕೊಟ್ಟಿದ್ದಾರೆ. PET ಗ್ರೇಡ್ 2 ಆಗಿರ್ಬೋದು, PET ಗ್ರೇಡ್ 1 ಹುದ್ದೆಗೆ, ಅದು ಅರ್ಥ ಮಾಡ್ಕೊಳ್ಳಿ. 1ರಿಂದ 5ನೇ ತರಗತಿ ಒಂದು ಹುದ್ದೆಗೆ TET CTET ಅಗತ್ಯವೇ ಅಂತ ಕ್ವಶನ್ ಮಾಡ್ತಿದ್ದಾರೆ. ನೋಡ್ರಿ, ಕಡ್ಡಾಯವಾಗಿ 1 to 5th PSTಗೆ ಟೆಟ್ ಅಥವಾ CTET ಇರಲೇಬೇಕು. ಪತ್ರಿಕೆ 1 ಕಡ್ಡಾಯವಾಗಿ ಪಡೆದಿರಬೇಕು. ಅದರಲ್ಲಿ CTET ಅದು ಪತ್ರಿಕೆ 1 ಪಾಸ್ ಆಗಿರ್ಬೇಕು. SC ST ಕೆಟಗರಿ 1 PH ಅಭ್ಯರ್ಥಿಗಳಿಗೆ 55% ಅಂಕ ಪಡ್ಕೊಂಡಿರ್ಬೇಕು. GMR 2A 2B 3A 3B ಅಭ್ಯರ್ಥಿಗಳು 60% ಅಂಕವನ್ನು ಪಡೆದಿರಬೇಕು. ಓಕೆ, ಇನ್ನ 9ರಿಂದ 8ನೇ ತರಗತಿ ಒಂದು ಹುದ್ದೆಗಳಿಗೆ PET ಗ್ರೇಡ್ 2, PET ಗ್ರೇಡ್ ಹುದ್ದೆಗಳಿಗೆ ಟೆಟ್ CET ಅವಶ್ಯಕತೆ ಇದೆನಾ ಅಂತ ಕೇಳಿದ್ದಾರೆ. ಎಲ್ಲಿ? 9ರಿಂದ 8ನೇ ತರಗತಿಗೆ, ನಿಮ್ಗೆ 8, 9 ತರಗತಿಗಳಿಗೆ ಹುದ್ದೆಗೆ PET ಗ್ರೇಡ್ 2 ಆಗಿರ್ಬೋದು, 1 ಆಗಿರ್ಬೋದು. ಸೊ ಟೆಟ್ CET ಅಗತ್ಯವೇ ಅಂತ ಕ್ವಶನ್ ಮಾಡಿದ್ದಾರೆ. ಸೊ ಕಂಪಲ್ಸರಿ ಇದೆ. ಕ್ಲಾಸ್ ನೋಡ್ರಿ. ಓಕೆ, ಪದವೀಧರ ಪ್ರಾಥಮಿಕ ಶಿಕ್ಷಕ 9, 8 GPT PET ಇಲ್ಲಿ ಅವಶ್ಯಕತೆ ಇದೆ. ಟೆಟ್ CTET ಅವಶ್ಯಕತೆ ಇದೆ. ಪೇಪರ್ 2 ಕಡ್ಡಾಯ ಇರಬೇಕು. ಪರ್ಸೆಂಟೇಜ್ ಅವರಿಗೆ 55, ಇವರಿಗೆ 60 ಇರಲೇಬೇಕು. ಇನ್ನು ಸೇವಾನಿರತ ಅಭ್ಯರ್ಥಿಗಳ ಸಂಬಂಧಿಸಿದಂತೆ ನಾನು ಸೇವಾನಿರತ ಅಭ್ಯರ್ಥಿಗಳಿಗೆ NOC ಅರ್ಜಿಯಿಂದ ಸಲ್ಲಿಸಬೇಕಾ ಅಂತ ಕೇಳ್ತಿದ್ದಾರೆ. ನೋಡ್ರಿ, ಸೇವಾನಿರತ ಅಭ್ಯರ್ಥಿಗಳಿಗೆ NOC ಮೂಲ ದಾಖಲೆ ಪರ್ಸನಲ್ ಆಯ್ಕೆಯಾದಲ್ಲಿ ಪರ್ಸನಲ್ ಅವರಿಗೆ ಸಕ್ಷಮ ಪ್ರಾಧಿಕಾರ ಪಡೆದು ಸಲ್ಲಿಸುವ ಕಡ್ಡಾಯ. ನೀವು ಸಲ್ಲಿಸಲೇಬೇಕು ಅಪ್ಲಿಕೇಶನ್ ಹಾಕೋದು ಮುಂಚೆನೆ, ಬಟ್ ಇಟ್ಕೊಳ್ರಿ, ಅದು ಅವಶ್ಯಕತೆ ಇದೆ. GPT ಆಲ್ರೆಡಿ ನೀವು ಟೀಚರ್ ಆಗಿದ್ದೀರಿ, ಮತ್ತೆ GPT 2026ರಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆನಾ ಅಂತ ಕ್ವಶನ್ ಮಾಡ್ತಿದ್ದೇವೆ. ಖಂಡಿತವಾಗ್ಲು ನಿಮ್ಗಂತೂ ಮೊದಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಇದು ಬರೋಬ್ಬರಿ ಮಾಡಿ. ಓಕೆ, ಸುಮ್ಮನೆ ಕೆಲವೊಂದು ಬೈತಿದ್ರು. ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಣ ಇದು ಕರ್ತವ್ಯ ನಿರ್ವಹಿಸುತ್ತಿದ್ದು 2020ರಲ್ಲಿ ಮತ್ತೊಮ್ಮೆ ಪ್ರೌಢಶಾಲಾ ನೀವು GPT ಇದ್ದೀರಿ, HSTRಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕ್ವಶನ್ ಇದೆ. ಓಕೆ, ಅರ್ಜಿ ಸಲ್ಲಿಸಬಹುದು. ನೀವು ಅದಕ್ಕಿಂತ ಉನ್ನತವಾದ ಹುದ್ದೆಗೆ ಹೋಗ್ಬೇಕಂದ್ರೆ ಹೋಗ್ರಿ, ತೊಂದರೆ ಇಲ್ಲ. ಸುಮ್ಮನೆ ಅದೇ ಹುದ್ದೆಗೆ ಮತ್ತೆ ಸುಮ್ಮನೆ ಬರೆಯೋದು ಅವಶ್ಯಕತೆ ಇಲ್ಲ, ಬರಿಬೇಡ್ರಿ. HSTRಗೆ ಬೇರೆ ಬೇರೆ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಿ. ನಾನು ಅನುದಾನಿತ ಶಾಲೆಯಲ್ಲಿ ಕಳೆದ 2 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಡೆಡ್ ಸ್ಕೂಲಲ್ಲಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿಯ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾ HSTRಗೆ ಅಂತ ಕ್ವಶನ್ ಮಾಡ್ತಿದ್ದಾರೆ. ಹಾಕ್ಬೋದು, ಏನೋ ತೊಂದರೆ ಇಲ್ಲ. HSTRಗೆ ನೀವು ಎಷ್ಟು ವರ್ಷ ಮಾಡ್ರಿ, ನೀವು HSTR ಅಪ್ಲಿಕೇಶನ್ ಹಾಕ್ಬೋದು.
ನಾನು ಇತರ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿದ್ದೀನಿ. ಎನ್-ಒ-ಸಿ ಪಡೆದು ಅರ್ಜಿ ಸಲ್ಲಿಸಬಹುದಾ? ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಿಟ್ಟು. ನೋಡ್ರಿ ಎನ್-ಒ-ಸಿ ಇಲ್ಲದೆ ಅರ್ಜಿ ಸಲ್ಲಿಸಬಹುದು. ಅಪ್ಲಿಕೇಶನ್ ಹಾಕ್ಬಹುದು ಯಾರೇ ಇರ್ಲಿ. ಬಟ್ ನೀವು ಸೆಲೆಕ್ಷನ್ ಆದ ನಂತರ ಅಲ್ಲಿ ಪರ್ಸನಲ್ ವೇಳೆಯಲ್ಲಿ ನೇಮಕಾತಿ ಬಗ್ಗೆ ಪರೀಕ್ಷೆಗೆ ಹಾಜರುಪಡಿಸಬೇಕಾಗುತ್ತೆ. ಅದಕ್ಕೆ ಮೊದಲೇ ತೆಗೆಸಿಟ್ಕೊಂಡ್ರೆ ಏನೋ ತೊಂದ್ರೆ. ಇನ್ನು ವಾಯಣ್ಣ ಅಭ್ಯರ್ಥಿಗಳಿಗೆ ಇದು ಬಹಳಷ್ಟು ಜನ ನಮ್ಮ ಟೀಚರ್ಸ್ ಒಂದ್ಸಲ ಫೋನ್ ಮಾಡಿದ್ರು. ವಿವಾಹಿತ ಮಹಿಳೆಯಾಗಿದ್ದು ತಂದೆ ಹೆಸರನ್ನ ಪಡೆದ ಯೋಜನಾ ನಿರಾಶ್ರಿತ ಪ್ರಮಾಣಪತ್ರ ಸಲ್ಲಿಸಬಹುದೇ ಅಂತ ಕ್ವಶನ್ ಇದೆ. ಸಲ್ಲಿಸಬಹುದು. ನಮೂನೆಯಲ್ಲಿ ಅಭ್ಯರ್ಥಿ ಹೆಸರು ಸ್ಪಷ್ಟವಾಗಿ ನಮೂದಾಗಿರಬೇಕು. ಇದ್ರ ಬಗ್ಗೆ ಮೇಡಮ್ ಒಬ್ರು ಕೇಳಿದ್ರು, ಲೈವ್ ಫೋನ್ ಮಾಡಿ ಕೇಳಿದ್ರು. ಖಂಡಿತವಾಗ್ಲೂ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಒಳ್ಳೆ ಅವಕಾಶ ಇದು. ವಾಯನ್ ಇದೆ, ಸೇಮ್ ಟು ಜೇನು ಹಂಗೆ ಬರ್ತದೆ. ಯೋಜನೆ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಮದುವೆ ಆಗಿದೆ, ತಂದೆ ಹೆಸರನ್ನು ಪಡೆದ ಯೋಜನೆ ನಿರಾಶ್ರಿತ ಪ್ರಮಾಣ ಪತ್ರ ಸಲ್ಲಿಸಬಹುದಾ? ಖಂಡಿತ ಸಲ್ಲಿಸಬಹುದು. ಒಳ್ಳೆ ಸೊ ಬಹಳ ಬಹಳ ಖುಷಿ ಅನಿಸ್ತು. ಆಲ್ಮೋಸ್ಟ್ ನಮ್ಮ ಎಲ್ಲಾ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ದಂಗೆ ಆಯ್ತು. ಅದಕ್ಕಾಗಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ವಿಡಿಯೋನ ನೋಡ್ರಂತ ಕೊಟ್ಟಿದ್ವಿ. ಸೊ ಬಹಳಷ್ಟು ಖುಷಿ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಅನಿಸ್ತು. ಸೊ ಸ್ಟಡಿ ಮಾಡ್ತಾ ಇದ್ರಿ ಮಾಡಿ ಟೀಚರ್ಸ್ ಏನೋ ಮತ್ತೆ ಇದ್ರ ಕಮ್ಮಿ ವಸ್ತು ಮತ್ತೆ ಬೇರೆ ಬೇರೆ ಎಕ್ಸ್ಪರ್ಟ್ ಟೀಚರ್ಸ್ ಆನ್ಸರ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ಜಾಯಿನ್ ಆಗೋದ್ರ ಮೂಲಕ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.